ನಮಸ್ಕಾರ ಗೆಳೆಯರೇ. ಇವತ್ತು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿರುವುದು ಕೇವಲ ಒಂದು ಪುಣ್ಯಕ್ಷೇತ್ರಕ್ಕಲ್ಲ, ಬದಲಾಗಿ ಭಕ್ತರ ನಂಬಿಕೆಯ ಅತೀಂದ್ರಿಯ ಲೋಕಕ್ಕೆ. ಅದುವೇ ಗುರು ರಾಘವೇಂದ್ರರು ಇಂದಿಗೂ ಸಜೀವವಾಗಿ ನೆಲೆಸಿದ್ದಾರೆ ಎನ್ನಲಾಗುವ ಮಂತ್ರಾಲಯ. 350 ವರ್ಷಗಳ ಹಿಂದೆ ನಡೆದ ಆ ಒಂದು ಘಟನೆ ಇಂದಿಗೂ ವಿಜ್ಞಾನಕ್ಕೆ ಸವಾಲಾಗಿದೆ. ಅದೇನು ಗೊತ್ತಾ? ಈ ಎಲ್ಲ ವಿಷಯವನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಆ ಒಂದು ರಹಸ್ಯ ಸ್ಥಳ ಮಂಚಾಲೆ ಗ್ರಾಮ. ರಾಯರು ಮಂತ್ರಾಲಯವನ್ನೇ ಯಾಕೆ ಆರಿಸಿಕೊಂಡರು? ಮೊದಲು ಈ ಜಾಗದ ಹೆಸರು ಮಂಚಾಲೆ ಅಂತ ಇತ್ತು. ಪುರಾಣಗಳ ಪ್ರಕಾರ ಪ್ರಹ್ಲಾದ ರಾಜನು ಯಜ್ಞ ಮಾಡಿದ ಜಾಗವಿದು. ಅಷ್ಟೇ ಅಲ್ಲ, ದ್ವಾಪರ ಯುಗದಲ್ಲಿ ಅರ್ಜುನ ಮತ್ತು ಕೃಷ್ಣ ಕೂಡ ಇಲ್ಲಿಗೆ ಬಂದಿದ್ದಾರಂತೆ. ಭೂಮಿಯ ಈ ಭಾಗದಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಿದೆ ಎನ್ನುವ ಇಂದಿಗೂ ಅನೇಕರ ನಂಬಿಕೆ ಇದೆ. ಸಜ್ಜೀವ ಸಮಾಧಿ, ವಿಜ್ಞಾನವೋ ಅಥವಾ ಚಮತ್ಕಾರವೋ? 1671ರಲ್ಲಿ ಗುರು ರಾಘವೇಂದ್ರರು ಸಜ್ಜೀವ ಸಮಾಧಿಯಾದಾಗ ಅವರು ಹೇಳಿದ ಮಾತೇನು ಗೊತ್ತಾ? ನಾನು ಇಲ್ಲಿ 700 ವರ್ಷಗಳ ಕಾಲ ಇರುತ್ತೇನೆ. ಅಂದರೆ ಇಂದಿಗೂ ರಾಯರು ಅಲ್ಲಿ ಆ ಶರೀರ ರೂಪದಲ್ಲಿ ಇದ್ದಾರೆ ಎನ್ನಲಾಗುತ್ತದೆ. ಬ್ರಿಟಿಷ್ ಅಧಿಕಾರಿ ಸರ್ ಥಾಮಸ್ ಮನ್ರೋ ಅವರ ಜೊತೆ ರಾಯರು ಮಾತನಾಡಿದ್ದರು ಎಂಬ ಅಧಿಕೃತ ದಾಖಲೆಗಳು ಇಂದಿಗೂ ಇವೆ. ಒಬ್ಬ ಬ್ರಿಟಿಷ್ ಅಧಿಕಾರಿಗೆ ರಾಯರು ಕಾಣಿಸಿಕೊಂಡದ್ದು ಹೇಗೆ? ಇದು ಇಂದಿಗೂ ಬಗೆಹರಿಯದ ಕುತೂಹಲ. ಯಾರೂ ಗಮನಿಸದ ಕೆಲವು ಸಂಗತಿಗಳು ನಿಮಗೆ ಗೊತ್ತೇ? ಮಂತ್ರಾಲಯದ ಪವಿತ್ರ ಮಣ್ಣಿಗೆ ಅದೆಷ್ಟು ಶಕ್ತಿ ಇದೆ ಎಂದರೆ ಅದರಿಂದ ಎಷ್ಟೋ ಕಾಯಿಲೆಗಳು ಗುಣವಾಗಿರುವ ಉದಾಹರಣೆಗಳಿವೆ. ಇಲ್ಲಿನ ಪರಿಸರದಲ್ಲಿ ಒಂದು ವಿಶೇಷವಾದ ಶಾಂತಿ ಇದೆ. ಎಷ್ಟೇ ಗಲಾಟೆ ಇದ್ದರೂ ನೀವು ಧ್ಯಾನ ಮಾಡಲು ಕುಳಿತರೆ ನಿಮ್ಮ ಮನಸ್ಸು ಶೂನ್ಯವಾಗುತ್ತದೆ. ಇದು ಆ ಜಾಗದ ವೈಬ್ರೇಷನ್. ಭಕ್ತಿ ಇದ್ದವರಿಗೆ ಇದು ದೇವರು, ಕುತೂಹಲ ಇದ್ದವರಿಗೆ ಇದು ಅದ್ಭುತ. ಆದರೆ ಮಂತ್ರಾಲಯಕ್ಕೆ ಹೋದ ಪ್ರತಿಯೊಬ್ಬರಿಗೂ ಅಲ್ಲಿನ ಅನುಭವ ಮಾತ್ರ ಅನನ್ಯ. ನೀವು ಮಂತ್ರಾಲಯಕ್ಕೆ ಹೋದಾಗ ನಿಮಗೆ ಆದ ವಿಶೇಷ ಅನುಭವ ಏನು? ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಓಂ ಶ್ರೀ ರಾಘವೇಂದ್ರ ನಮಃ ಎಂದು ಕಮೆಂಟ್ ಮಾಡಿ.